ನಿಮಗೆ ಯಾರಿಗಾದರೂ ಗೊತ್ತಾ ಇದು ಎಲ್ಲಿದೆ? ಇದು ಯಾವ ಊರಿಗೆ ಹೋಗುವಂಥ ರಸ್ತೆ? ಇದು ನಮ್ಮ ಮಚ್ಚನ ಮನೆಗೆ ಹೋಗೋ ರಸ್ತೆ. ಇದು ಆತ್ಮೀಯ ಗೆಳೆಯ, ನನ್ನನ್ನು ನೋಡಿರೋರಿಗೆ ಆತ್ಮೀಯ ಗೆಳೆಯ ಅಂತಂದರೆ ಈ ಊರಿನವನು ಗೊತ್ತಿರುತ್ತೆ ಸಾಮಾನ್ಯವಾಗಿ. ಈ ಊರು ಚೆನ್ನಾಗಿದೆ ಗುರು. ನಾವು ಮಳೆಗಾಲದಲ್ಲಿ ಅವನ ಜೊತೆ ಎಲ್ಲ ಬರ್ತಿದ್ವಿ ಇಲ್ಲಿಗೆ ಕರ್ಕೊಂಬರೋಣ. ಅಂದರೆ ಅವನಿಗೂ ನನಗೂ ಚಿಕ್ಕ ವಯಸ್ಸಿಂದ ಏನು ಫ್ರೆಂಡ್ಶಿಪ್ ಇರಲಿಲ್ಲ. PUCಗೆ ಬಂದಾಗ ಅದು ಯಾವುದೋ ಒಂದು ಅವಿನಾಭಾವ ಸಂಬಂಧ ಅಂತಾರಲ್ಲ, ಆ ಥರಕ್ಕೆ PUCಲೂ ಫ್ರೆಂಡ್ ಆಗಿರಲಿಲ್ಲ. ಡಿಗ್ರಿಗೆ ಜಾಯ್ನ್ ಆಗುವಾಗ ಫ್ರೆಂಡ್ ಆಗಿದ್ದಿದ್ದು ಅವನು ನಾನು. ಬಟ್ ಆ ಫ್ರೆಂಡ್ಶಿಪ್ಪು ಅದು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಜಗಳ, ಅದು ಏನೇನೋ ಆಗಿ ಇವತ್ತು ಒಂದು ಸ್ಟೇಬಲ್ ಆಗಿ ನಿಂತಿದೆ. ಫ್ರೆಂಡ್ಶಿಪ್ಪಲ್ಲಿ ಎಂಥ ದೊಡ್ಡ ಜಗಳ ಆದ್ರೂ ಕೂತು ಮಾತಾಡೋದ್ರಿಂದ ಎಂಥ ದೊಡ್ಡ ಸಮಸ್ಯೆ ಆದ್ರೂ ಅದು ಬಗೆಹರಿಯುತ್ತೆ. ನಾನು ಇವನು ತುಂಬ ಸಲ ಜಗಳ ಮಾಡ್ಕೊಂಬಿಟ್ಟಿದ್ದೀವಿ. ಹಣದ ಸಮಸ್ಯೆ, ತುಂಬ ಆ ಥರ ವಿಚಾರದಲ್ಲೂ ತುಂಬ ಮಾತುಗಳು ಬಂತು. ಅವನು ಅದರಲ್ಲಿ ನಾನು ಅವನಿಗೆ ದುಡ್ಡು ಕೊಡಬೇಕಾಗಿತ್ತು. ಆ ದುಡ್ಡನ್ನ ನನಗೆ ಕೊಡೋಕೆ ಆಯ್ತಿರಲಿಲ್ಲ. ಯಾಕೆಂತಂದರೆ ನಾನು ಸ್ವಲ್ಪ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಅವನೊಂದು ಮಾತು ಹೇಳ್ಕೊಂಡು, ಇನ್ನೂ ದುಡ್ಡು ಕೊಡ್ದಿದ್ರು ಪರವಾಗಿಲ್ಲ, ಕಾಲ್ ಪಿಕ್ ಮಾಡಿ ಮಾತಾಡೋಂಥ ಅದೊಂಥರ ಮನಸ್ಸಿಗೆ ಸಮಾಧಾನ. ಕೆಲವರು ಏನು ಮಾಡ್ತಾರೆ ಅಂತಂದರೆ ಫ್ರೆಂಡ್ಶಿಪ್ಪಲ್ಲಿ ದುಡ್ಡು ಕೊಟ್ಟಿಲ್ಲ ಅಂದರೆ ಕೊಲೆ ಮಾಡೋದು, ಭಯ ಪಡೋದು, ಈಗ ದುಡ್ಡು ಕೊಟ್ಟಿರೋನ್ನೇ ಕೊಲೆ ಮಾಡೋದು, ಆ ಥರ ಎಲ್ಲ ಇರುತ್ತೆ. ಫ್ರೆಂಡ್ಶಿಪ್ ಅಂದರೆ ಬರೀ ಹಣ ಅಲ್ಲ, ಕಷ್ಟ ದುಃಖ ಎಲ್ಲ ಇರುತ್ತೆ. ಎಲ್ಲನೂ ಸರಿ ಸಮಾನವಾಗಿ ನಿಭಾಯಿಸೋನೇ ಒಳ್ಳೆ ಗೆಳೆಯ. ಅಂಥ ಒಂದು ಗೆಳೆಯನ ಸ್ಥಾನಕ್ಕೆ ಅಂಥ ಒಂದು ಸ್ಥಾನನ ನಾನು ಇವನಿಗೆ ಕೊಡಬಲ್ಲೆ. ನಿಮ್ಗೆ ಅವನ ಮನೆ ತೋರಿಸ್ತೀನಿ, ನಿಮ್ಗೆ ಗೊತ್ತಾಗುತ್ತೆ ಅವ ಯಾರು ಅಂತ. ಕೆಲವ್ರಿಗೆ ಈಗಾಗಲೇ ಗೊತ್ತಾಗಿರ್ಬೋದು ಯಾವ ಊರು ಅಂತ. ಗೊತ್ತಾದರೆ ಕಮೆಂಟ್ ಮಾಡಿ. ತುಂಬ ದೊಡ್ಡೂರು. ಸಮ್ಟೈಮ್ ಅವನ ಜೊತೆ ಮಾತಾಡುವಾಗ ಏನೋ ಒಂಥರ ಖುಷಿ ಅನಿಸುತ್ತೆ. ಸಮ್ಟೈಮ್ ಅವ್ನು ಕಾಲ್ ಮಾಡಿದಾಗ ನಾನು ಪಿಕ್ ಮಾಡೋಕ್ಕಾಗಲ್ಲ, ನಾನು ಫೋನ್ ಮಾಡಿದಾಗ ಅವನು ಪಿಕ್ ಮಾಡೋಕ್ಕಾಗಲ್ಲ. ಎಲ್ಲರದು ಅಂತ ಒಂದು ಜೀವನ ಶುರು ಆದಮೇಲೆ